ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಒಂದು ಆರೋಗ್ಯಕರ ರಾಗಿ ರೊಟ್ಟಿ ರೆಸಿಪಿ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅಷ್ಟೇ ಅಲ್ಲದೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗ್ಬೋದು ಮತ್ತು ರಾತ್ರಿ ಡಿನ್ನರ್ಗೆ ಆಗ್ಬೋದು, ತುಂಬ ಒಳ್ಳೆ ಕಾಂಬಿನೇಷನ್ ಇರ್ತೈತೆ ರೀ. ಯಾರೆಲ್ಲ ಡಯಟ್ ಮಾಡ್ತಿರ್ತೀರ ಅಂಥವ್ರಿಗೂ ಒಳ್ಳೇದ್ರಿ ಈ ಒಂದು ರೆಸಿಪಿ ಅಂತೂ. ಹಾಗಾಗಿ ಇದನ್ನ ಹೆಂಗೆ ಮಾಡೋದಂತ ನೋಡೋಣ. ಮತ್ತು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ನೋಡಿರಿ, 2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು 2 ಕಪ್ ಆಗಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಮಿಕ್ಸ್ ಹಿಟ್ಟಲ್ಲಿ ಈ ಒಂದು ರಾಗಿ ರೊಟ್ಟಿನ ಮಾಡ್ಕೋಬೋದು. ನಾನಿಲ್ಲಿ ರಾಗಿ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ ಮತ್ತು ತರಕಾರಿಗಳನ್ನು ತೊಗೊಂಡಿದ್ದೀನಿ. ಮತ್ತು ಮನೆಯಲ್ಲಂತೂ ಚಿಕ್ಕ ಮಕ್ಕಳಿಗೆ ತರಕಾರಿಗಳು ಇಷ್ಟ ಆಗೋದಿಲ್ಲ, ಸೈಡ್ ಎತ್ತಿಟ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಗೊತ್ತಾಗಬಾರ್ದು ಅಂದರೆ, ಆರೋಗ್ಯವಾಗಿ ತಿನ್ನಬೇಕು ಅಂದರೆ ಈ ರೀತಿ ತರಕಾರಿಯನ್ನು ತುರಿದು ಹಾಕಿ ಮಾಡಿದರೆ ನಾವು ತರಕಾರಿ ಹಾಕಿದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ, ಅಷ್ಟು ಮಸ್ತ ಬರ್ತಾವೆ ನೋಡಿರಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕೋದ್ರಿಂದ ಭಾರಿ ಚೆನ್ನಾಗಿರ್ತೈತೆ ರೀ ಟೇಸ್ಟ್ ಅನ್ನೋದು, ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ಹಿಂಗೆ ಹಾಕೋದು. ನೋಡಿರಿ, ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ ಬಳಿಕ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಒಂದು ಹಿಟ್ಟನ್ನು ಕಾಲಿಸ್ಕೋಬೇಕಾಕತ್ರಿ. ಜಾಸ್ತಿ ತಿಳುವನೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ರೊಟ್ಟಿ ನಮ್ಗೆ ಹದಕ್ಕಿರ್ಬೇಕು ರೀ, ಕೈಲೇ ತಟ್ಟೋದಕ್ಕೆ ಹದಕ್ಕಿರಬೇಕು. ಆ ಒಂದು ಹದದಲ್ಲಿ ಇದ್ರೆ ನಮ್ಗೆ ರಾಗಿ ರೊಟ್ಟಿ ಅನ್ನೋದು ತುಂಬ ಚೆನ್ನಾಗಿ ಬರ್ತಾವೆ ಸಾಫ್ಟಾಗಿ. ನೋಡಿರಿ, ಇದನ್ನ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ನೋಡಿರಿ, ಈ ಒಂದು ಹದದಲ್ಲಿ ಇರ್ಬೇಕು ನಮಗಿಟ್ಟು. ಬರ್ರಿ ಇವಾಗ ರಾಗಿ ರೊಟ್ಟಿ ಹೆಂಗೆ ಮಾಡೋದಂತ ನೋಡೋಣ. ಒಂದು ಒಬ್ಬಟ್ಟು ತಟ್ಟ ಸೀಟ್ ತೊಗೊಂಡಿದ್ದೀನಿ ರೀ ರಾಗಿ ರೊಟ್ಟಿ ಮಾಡೋದಕ್ಕೆ. ನಾನಿವಾಗ ಸಾಯಂಕಾಲಕ್ಕೆ ಮಾಡ್ಕೊತಾ ಇದ್ದೀನಿ, ಡಿನ್ನರ್ಗಂತ ಇವತ್ತು ಮಾಡ್ಕೊತಾ ಇದ್ದೀನಿ. ರಾಗಿ ರೊಟ್ಟಿ ಲೈಟಾಗಿರುತ್ತೆ ಮತ್ತು ಎಲ್ಲ ತರಕಾರಿಗಳು ಹಾಕಿರ್ತೀವಲ್ಲ, ನಮ್ಗೆ ತಿನ್ನೋದಕ್ಕೂ ಒಂದು ಟೇಸ್ಟಿಯಾಗಿರುತ್ತೆ ಅಂತ ಇವತ್ತು ಸಾಯಂಕಾಲ ಊಟಕ್ಕಂತ ಇದನ್ನ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಇವಾಗ ಇದನ್ನ ನೀಟಾಗಿ ನಿಮ್ಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೊಟ್ಟಿನ ತಟ್ಕೋಬೇಕಾಗುತ್ತೆ. ದಪ್ಪ ಬೇಕಂದ್ರೆ ದಪ್ಪ, ತಿಳುವ ಬೇಕಂದ್ರೆ ತಿಳುವನ ಈ ರೊಟ್ಟಿ ತಟ್ಟಬೇಕಾಗತ್ತೆ ರೀ. ನೋಡಿರಿ, ಈ ರೀತಿ ಒಂದು ಸ್ವಲ್ಪ ಹೋಲ್ ಮಾಡಿಕೊಂಡ್ರೆ ರೊಟ್ಟಿ ಅನ್ನೋದು ಬೇಗ ಬೇಯತ್ರಿ. ಹಾಗಾಗಿ ರೊಟ್ಟಿನ ಈ ರೀತಿ ಒಂದು ಸ್ವಲ್ಪ ಹೋಲ್ ಮಾಡ್ಕೊಂಡಿದ್ದೀನಿ. ಈ ಕಡೆ ತವೆನೂ ಕಾದತ್ರಿ, ಹಾಗಾಗಿ ರೊಟ್ಟಿನ ಬರ್ರಿ ಹಾಕ್ಕೊಂಡು ನೀಟಾಗಿ ಬೇಯಿಸೋಣಂತ. ಮತ್ತು ಈ ಒಂದು ರೊಟ್ಟಿ ಅನ್ನೋದು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಮಕ್ಕಳಿಗೆ ಏನಾದರೂ ಲಂಚ್ ಬಾಕ್ಸಿಗಾಗಲಿ, ಬೆಳಗಿನ ಬ್ರೇಕ್ಫಾಸ್ಟು, ಡಿನ್ನರ್ಗೆ ಒಳ್ಳೆ ಕಾಂಬಿನೇಷನ್ ರೀ. ಇದ್ರ ಜೊತೆ ಶೇಂಗಾ ಚಟ್ನಿ ಮತ್ತು ಮೊಸರು ಇದ್ಬಿಟ್ರಂತೂ ಅದನ್ನ ತಿನ್ಬೇಕಂತ ಅನ್ಸುತ್ತೆ ರೀ. ಮತ್ತು ಇದಕ್ಕೆಲ್ಲ ತರಕಾರಿ ಹಾಕಿದ್ದೀವಿ ಅನ್ನೋದು ಗೊತ್ತಾಗಂಗಿಲ್ಲ ರೀ, ಹಂಗೆ ಅಷ್ಟು ಮಸ್ತ ಬರ್ತವೆ ಸಾಫ್ಟಾಗಿ ರೊಟ್ಟಿ ಅನ್ನೋದು. ನೋಡಿರಿ, 2 ಬದಿಯಲ್ಲಿ ಈ ಒಂದು ರೊಟ್ಟಿನ ಬೇಯಿಸ್ಬೇಕಾಕತ್ರಿ. ನೋಡಿರಿ, ಮೊದಲೇ ರೊಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ರೊಟ್ಟಿನೂ ಬೇಯಿಸ್ಬೇಕಾಕತ್ರಿ. ಒಂದು ಸ್ವಲ್ಪ ನಿಧಾನದಿಂದ ಈ ಒಂದು ರೊಟ್ಟಿನ ಬೇಯಿಸ್ಬೇಕು. 2 ಬದಿಯಲ್ಲಿ ನೀಟಾಗಿ ಬೇಯಿಸಿದರೆ ರೊಟ್ಟಿ ಅನ್ನೋದು ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ರೊಟ್ಟಿ ಅನ್ನೋದು ಬರ್ತೈತಿ. ನೋಡಿದ್ರೆಲ್ಲ ಸುಲಭವಾಗಿ ಈ ಒಂದು ರೊಟ್ಟಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.